ನಮಸ್ತೆ ಮಕ್ಕಳ. ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಮೋಷನ್ ಮೇಲೆ ಒಂದು ಪ್ರಾಬ್ಲಮ್ ಈಗ ಡಿಸ್ಕಸ್ ಮಾಡ್ತಾ ಇದ್ದೀನಿ. ದಿಸ್ ಈಸ್ ಎ ಬ್ಯೂಟಿಫುಲ್ ಪ್ರಾಬ್ಲಮ್. ಈ ಒಂದು ಪ್ರಾಬ್ಲಮ್ನ ನಾವು ಡಿಸ್ಕಸ್ ಮಾಡಿದರೆ ಇಡೀ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಮೋಷನ್ ಆ ಪಾರ್ಟ್ ಏನಿದೆ ಅದು ಒಂದು ಸರಿ ರಿವೈಸ್ ಮಾಡ್ದಂಗೆ ಆಗುತ್ತೆ. ಸೊ ನಿಮಗೆ ವಾಟ್ ಆರ್ ದಿ ಟೈಪ್ಸ್ ಆಫ್ ಗ್ರಾಫ್ಸ್ ಅಂತ ಗೊತ್ತಿರಬೇಕು, ಮತ್ತು ಗ್ರಾಫ್ನ ಹೇಗೆ ಇಂಟರ್ಪ್ರಿಟ್ ಮಾಡೋದು ಗೊತ್ತಿರಬೇಕು. ಆಕ್ಸಿಲರೇಷನ್ ಅಂದ್ರೇನು, ಡಿಸೆಲರೇಷನ್ ಅಂದ್ರೇನು, ಯೂಸಿಂಗ್ ಗ್ರಾಫ್ ಹೌ ಡು ಯು ಫೈಂಡ್ ಆಕ್ಸಿಲರೇಷನ್, ಯೂಸಿಂಗ್ ಗ್ರಾಫ್ ಹೌ ಡು ಯು ಫೈಂಡ್ ಡಿಸ್ಪ್ಲೇಸ್ಮೆಂಟ್, ಇದೆಲ್ಲ ಬ್ಯಾಕ್ಗ್ರೌಂಡ್ ನಾಲೆಜ್ ಇರಬೇಕಾಗತ್ತೆ. ಸೊ ಒಂದೊಂದಾಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ ಮಕ್ಕಳ. ಸೊ ಸ್ಟಡಿ ದ ವೆಲಾಸಿಟಿ ಟೈಮ್ ಗ್ರಾಫ್ ಆಫ್ ಎ ಬಾಡಿ ಗಿವನ್ ಬಿಲೋ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ನೋಡಿ, ವಿ ಟಿ ಗ್ರಾಫ್ ಇಲ್ಲಿ ಕೊಟ್ಟಿದ್ದಾರೆ. ವಿ ಟಿ ಗ್ರಾಫ್ ಅಂದ್ರೇನು? ವೆಲಾಸಿಟಿ ಈಸ್ ಟೇಕನ್ ಅಲಾಂಗ್ ದ ವೈ ಆಕ್ಸಿಸ್ and time is taken along the x axis. Correcta? So this is VT graph. Okay, first question nodi, what type of motion is represented by OA? OA antandre idu makla, this is a straight line which is inclined to the time axis. So ee line ge there is, this line has a positive slope. This line has a positive slope and it is inclined to the time axis. So slope ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅದನ್ನು ಮುಂದೆ ನೋಡೋಣ. ಬಟ್ ದಿಸ್ ಹ್ಯಾಸ್ ಎ ಪಾಸಿಟಿವ್ ಸ್ಲೋಪ್ ಆ್ಯಂಡ್ ಇಟ್ ಈಸ್ ಇನ್ಕ್ಲೈನ್ ಟು ದ ಟೈಮ್ ಆಕ್ಸಿಸ್. ದೇರ್ಫೋರ್ ದಿಸ್ ಗ್ರಾಫ್ ರೆಪ್ರೆಸೆಂಟ್ಸ್ ದ ಮೋಷನ್ ಆಫ್ ಎ ಬಾಡಿ ವಿಚ್ ಈಸ್ ಮೂವಿಂಗ್ ಅಟ್ ಎ ಯೂನಿಫಾರ್ಮ್ ಆಕ್ಸಿಲರೇಷನ್. ಇದನ್ನು ನಾವು ಗ್ರಾಫಲ್ಲೂ ಇಂಟರ್ಪ್ರಿಟ್ ಮಾಡ್ಬೋದು ಮಕ್ಕಳ. ಹೇಗೆ ಇಂಟರ್ಪ್ರಿಟ್ ಮಾಡ್ಬೋದು ನೋಡಿ, ಆಫ್ಟರ್ ಲೆಟ್ಸ್ ಎ 1 ಸೆಕೆಂಡ್, ಇದು 1 ಸೆಕೆಂಡ್, ಅದರ ಬಾಡಿನ ವೆಲಾಸಿಟಿ ಎಷ್ಟಾಯಿತು? 2 meters per second. ಸೊ ಪ್ಲಸ್ 2 meters per second ಅಲ್ವಾ. ಆಫ್ಟರ್ ಅನದರ್ 1 ಸೆಕೆಂಡ್ ಅಂದರೆ ಆಫ್ಟರ್ 2 seconds, ವಾಟ್ ಈಸ್ ದ ವೆಲಾಸಿಟಿ ಆಫ್ ದಿ ಬಾಡಿ? ಪ್ಲಸ್ 4 meters per second. ಆಫ್ಟರ್ 3 seconds, ಪ್ಲಸ್ 6 meters per second. ಆಫ್ಟರ್ 4 seconds, ಇಟ್ ಈಸ್ ಪ್ಲಸ್ 8 meters per second. ಆಫ್ಟರ್ 5 seconds, ಇಟ್ ಈಸ್ ಪ್ಲಸ್ 10 meters per second. ಸೊ ಇಲ್ಲಿ ಮಕ್ಕಳ ಏನಾಗ್ತಾ ಇದೆ, ಯು ಕ್ಯಾನ್ ಸಿ ದಟ್ ದ ವೆಲಾಸಿಟಿ ಈಸ್ ಇನ್ಕ್ರೀಸಿಂಗ್ at a constant rate. Every second the velocity is increasing at 2 meters per second. So 2 meters per second every second increase ಆಗ್ತಾ ಇದೆ. ಮತ್ತು ವೆರಿ ಇಂಪಾರ್ಟೆಂಟ್ ಮಕ್ಕಳ, ವೆಲಾಸಿಟಿ ಈಸ್ ಎ ವೆಕ್ಟಾರ್ ಕ್ವಾಂಟಿಟಿ. ವೆಲಾಸಿಟಿ ಈಸ್ ಎ ವೆಕ್ಟಾರ್ ಕ್ವಾಂಟಿಟಿ ಅಂದರೆ ಅರ್ಥ ಏನು? ಇಟ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಸ್ ವೆಲ್ ಆಸ್ ಡೈರೆಕ್ಷನ್. ಸೊ ಪ್ಲಸ್ 2, ದ ವ್ಯಾಲ್ಯೂ ಆಫ್ ವೆಲಾಸಿಟಿ ಈಸ್ ಪ್ಲಸ್ 2 ಅಂದರೆ ಅರ್ಥ ಏನು ಮಕ್ಕಳ? ನಾವು ಒಂದು ಕನ್ವೆನ್ಷನ್ ತೊಗೊಳ್ತೀವಿ. ಏನು ಸೈನ್ ಕನ್ವೆನ್ಷನ್ ಅಂತ ಕರಿತೀನಿ ಅದನ್ನು, ಸೈನ್ ಕನ್ವೆನ್ಷನ್. ಈ ಸೈನ್ ಕನ್ವೆನ್ಷನ್ ಪ್ರಕಾರ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ಇದನ್ನು ಗಮನಿಸಿ. ಸೈನ್ ಕನ್ವೆನ್ಷನ್ ಪ್ರಕಾರ, ಇಫ್ ದ ವೆಲಾಸಿಟಿ ಆಫ್ ಎನ್ ಆಬ್ಜೆಕ್ಟ್ ಈಸ್ ಪ್ಲಸ್ 2 meters per second, ಇದರ ಅರ್ಥ ಏನು? ದಿಸ್ ಪ್ಲಸ್ ಇದೆಯಲ್ಲ ಮಕ್ಕಳ, ದಿಸ್ ಪ್ಲಸ್ ಇಂಡಿಕೇಟ್ಸ್, ದಿಸ್ ಪ್ಲಸ್, ದಿಸ್ ಇಸ್ ದ ಸೈನ್, ದಿಸ್ ಇಂಡಿಕೇಟ್ಸ್ ಡೈರೆಕ್ಷನ್. The sign indicates direction and 2 meters per second ಅಂತಿದೆಯಲ್ಲ, this represents magnitude of velocity. Magnitude of velocity. Okay. So ನಾವಿಲ್ಲಿ ಸೈನ್ ಕನ್ವೆನ್ಷನ್ ಪ್ರಕಾರ ಪಾಸಿಟಿವ್ ಇದ್ದರೆ the body is moving from left to right ಅಂತ, this is left to right, the body is moving from left to right ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. And if the velocity is negative, let's say minus 2 meters per second ಅಂತ ಇದ್ದರೆ, ಇದರ ಅರ್ಥ ಏನು? ದ ವೆಲಾಸಿಟಿ ಆಫ್ ದಿ ಆಬ್ಜೆಕ್ಟ್ ಈಸ್ 2 meters per second, ಬಟ್ ಇಟ್ ಈಸ್ ಮೂವಿಂಗ್ ಫ್ರಮ್ ರೈಟ್ ಟು ಲೆಫ್ಟ್. ರೈಟ್ ಟು ಲೆಫ್ಟ್. ಓಕೆ, ಸೊ ಇದು ನೆನಪಿರಲಿ ನಿಮಗೆ. ಪ್ಲಸ್ ಇಂಡಿಕೇಟ್ಸ್ ಡೈರೆಕ್ಷನ್ ಲೆಫ್ಟ್ ಟು ರೈಟ್, ಮೈನಸ್ ಇಂಡಿಕೇಟ್ಸ್ ಡೈರೆಕ್ಷನ್ ರೈಟ್ ಟು ಲೆಫ್ಟ್. ಓಕೆ, ಪ್ಲಸ್ ಈಸ್ ಲೆಫ್ಟ್ ಟು ರೈಟ್, ರೈಟ್ ಈಸ್ ಮೈನಸ್ ಈಸ್ ರೈಟ್ ಟು ಲೆಫ್ಟ್. ಸೊ ಇದು ನಿಮಗೆ ಚೆನ್ನಾಗಿ ನೆನಪಿರಲಿ. ಓಕೆ, ಸೊ ಇದಕ್ಕೆ ಆನ್ಸರ್ ನೀವೇನು ಬರಿಬಹುದು ನೋಡಿ, ಈ ಥರ. ದ ಆಬ್ಜೆಕ್ಟ್ ಓ, ಇನಿಷಿಯಲ್ ಪೊಸಿಷನ್ ಆಫ್ ದಿ ಆಬ್ಜೆಕ್ಟ್ ಓ ಅಲ್ಲಿದೆ ಆ್ಯಂಡ್ ಇಟ್ಸ್ ಇನಿಷಿಯಲ್ ವೆಲಾಸಿಟಿ ಈಸ್ 0 meters per second. ನೋಡಿ ಮಕ್ಕಳ, ಇಲ್ಲಿ ಆ್ಯರೋ ಇಂಡಿಕೇಟ್ ಮಾಡಿದ್ದೀನಿ. ಆ್ಯರೋ ಇಂಡಿಕೇಟ್ಸ್ ಡೈರೆಕ್ಷನ್. ಸೊ ಲೆಫ್ಟ್ ಟು ರೈಟ್ ಅಂತಂದರೆ ಇಟ್ ಈಸ್ ಪ್ಲಸ್ 0 meters per second ಅಂತ ಅರ್ಥ. ಆಫ್ಟರ್ 5 seconds ಏನಾಗುತ್ತೆ, ಅದ್ರ ಆಕ್ಸಿಲರೇಷನ್ ಈಸ್ 2 meters per second square. ಅಂದರೆ ಏನರ್ಥ? The velocity of the object is increasing 2 meters per second every second. So after 5 seconds, the velocity of the object is 10 meters per second. Alva? So every second 2 meters per second increase ಆಗ್ತಿದೆ ಅಂತಂದರೆ
So the final velocity of the object after 5 seconds is 10 meters per second. ಓಕೆ, ಸೊ ಇದು 2 meters per second square ಹೇಗೆ ಬಂತು ಸಾರ್ ಅಂತಂದರೆ ಇದನ್ನು ನಾವು ಆಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಲೆಟ್ಸ್ ಅಸ್ಯೂಮ್ ದಟ್ ದ ಸ್ಪೀಡ್ ಅಥವಾ ವೆಲಾಸಿಟಿ ಆಫ್ ದಿ ಆಬ್ಜೆಕ್ಟ್ ಈಸ್ ಇನ್ಕ್ರೀಸಿಂಗ್ at the rate of 2 meters per second every second. Okay, so from O to A ಏನಾಗ್ತಿದೆ ಅಂತಂದರೆ ಆಬ್ಜೆಕ್ಟ್ ಈಸ್ ಇನ್ಕ್ರೀಸಿಂಗ್ ಇಟ್ಸ್ ಸ್ಪೀಡ್, ಇಟ್ ಈಸ್ ಇನ್ಕ್ರೀಸಿಂಗ್ ಇಟ್ಸ್ ಸ್ಪೀಡ್. ಓಕೆ, ಸೊ ಏನಾಗ್ತಿದೆ ಇಲ್ಲಿ ವೆಲಾಸಿಟಿ 0 ಇದೆ, ಅದಕ್ಕೆ ನಾವು 2 meters per second ಆ್ಯಡ್ ಮಾಡ್ತಿದ್ದೀವಿ ಮಕ್ಕಳ, ದಟ್ ಈಸ್ ಕಾಲ್ಡ್ ಆಕ್ಸಿಲರೇಷನ್. ಆಕ್ಸಿಲರೇಷನ್ಗೆ ಅರ್ಥ ಏನು ಗೊತ್ತಾ? ಆಕ್ಸಿಲರೇಷನ್ಗೆ ಆ್ಯಕ್ಚುಲಿ ಅರ್ಥ add velocity ಅಂತ, add velocity. This is the meaning of acceleration, add velocity. So velocity 0 meters per second ಇದೆ, ಅದಕ್ಕೆ 2 meters per second ಆ್ಯಡ್ ಮಾಡಿದರೆ ಆಫ್ಟರ್ 1 second 2 meters per second ಆಗುತ್ತೆ ಅದರ ವೆಲಾಸಿಟಿ. ಅದಕ್ಕೆ ಮತ್ತೆ ನೀವು 2 ಆ್ಯಡ್ ಮಾಡಿದರೆ 4 meters per second, ಮತ್ತೆ 2 ಆ್ಯಡ್ ಮಾಡಿದರೆ 6 meters per second, ಮತ್ತೆ 2 ಆ್ಯಡ್ ಮಾಡಿದರೆ 8. ಸೊ ಆಫ್ಟರ್ 5 seconds the velocity will reach to 10 meters per second. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ವಾಟ್ ಟೈಪ್ ಆಫ್ ಮೋಷನ್ ಈಸ್ ರೆಪ್ರೆಸೆಂಟೆಡ್ ಬೈ ಓ ಎ? ನೀವು ಈ ಥರ ಬರೀತೀರಾ, ಆನ್ಸರ್ ಈ ಥರ ಬರೀತೀರಾ, ಯೂನಿಫಾರ್ಮ್ ಆಕ್ಸಿಲರೇಷನ್ ಆ್ಯಂಡ್ ಇಟ್ ಈಸ್ ಇನ್ಕ್ರೀಸಿಂಗ್ ವೆಲಾಸಿಟಿ ಅಥವಾ ಇನ್ಕ್ರೀಸಿಂಗ್ ಸ್ಪೀಡ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ವಾಟ್ ಟೈಪ್ ಆಫ್ ಮೋಷನ್ ಈಸ್ ರೆಪ್ರೆಸೆಂಟೆಡ್ ಬೈ ಎ ಬಿ? ಓಕೆ, ಸೊ ಎ ಬಿ ಅಂದರೆ ಇದು ಮಕ್ಕಳ, ದಿಸ್ ಈಸ್ ದ ಲೈನ್. ಸೊ ಈ ಲೈನ್ ಹೇಗಿದೆ? ದಿಸ್ ಲೈನ್ ಈಸ್ ಪ್ಯಾರಲಲ್ ಟು ದ ಟೈಮ್ ಆ್ಯಕ್ಸಿಸ್, ಪ್ಯಾರಲಲ್ ಟು ದ ಎಕ್ಸ್ ಆ್ಯಕ್ಸಿಸ್. ಓಕೆ, ಇದನ್ನು ಹೆಂಗೆ ಇಂಟರ್ಪ್ರಿಟ್ ಮಾಡೋಣ ನೋಡಿ. ಆಫ್ಟರ್ 1 second ಅಂದರೆ 5 seconds ಆದಮೇಲೆ ಆಫ್ಟರ್ 6 ಸೆಕೆಂಡ್ಸಲ್ಲಿ ಅದ್ರ ವೆಲಾಸಿಟಿ ಎಷ್ಟಿದೆ? ಎಸ್, 10 meters per second. ಆಫ್ಟರ್ 7 seconds ನೋಡಿ, 7 seconds, ವಾಟ್ ಈಸ್ ದ ವೆಲಾಸಿಟಿ? ವೆಲಾಸಿಟಿ ಈಸ್ ಸ್ಟಿಲ್ 10 meters per second. ಆಫ್ಟರ್ 8 seconds ದ ವೆಲಾಸಿಟಿ ಈಸ್ ಸ್ಟಿಲ್ 10 meters per second. After 9 seconds, the velocity is still 10 meters per second. After 10 seconds, the velocity is also 10 meters per second. Makla, from A to B, the velocity of the object is not increasing at all. So, idunna navenanta karitivi? Uniform velocity anta karitivi. So, this graph represents the motion of the body which is moving with a uniform velocity. So, hengagtide nodi, A at point A, ಅದರ ವೆಲಾಸಿಟಿ 10 meters per second ಇದೆ, ಆ್ಯಂಡ್ ಬಿ ತನಕ ಇಟ್ ಈಸ್ ಮೂವಿಂಗ್ ವಿತ್ ಎ ಕಾನ್ಸ್ಟೆಂಟ್ ಸ್ಪೀಡ್. ದೆರ್ ಇಸ್ ನೋ ಚೇಂಜ್ ಇನ್ ಸ್ಪೀಡ್, ದೆರ್ ಇಸ್ ನೋ ಚೇಂಜ್ ಇನ್ ವೆಲಾಸಿಟಿ. ಸೊ ಆಫ್ಟರ್ 5 seconds ಅದರ ವೆಲಾಸಿಟಿ ಸ್ಟಿಲ್ ರಿಮೈನ್ಸ್ ಅಟ್ 10 meters per second. Therefore, what is the acceleration? What is the acceleration? Yes, acceleration is 0 ಅಲ್ವಾ, ಬಿಕಾಸ್ ಯು ಆರ್ ನಾಟ್ ಆ್ಯಡಿಂಗ್ ವೆಲಾಸಿಟಿ. ವೆಲಾಸಿಟಿ ಈಸ್ ಸೇಮ್, 10 meters per second, 10 meters per second. After 5 seconds, 10 meters per second ಇದೆ. You are not adding velocity, therefore its acceleration is 0. And notice ಮಾಡಿ ಮಕ್ಕಳ, acceleration is also a vector quantity. Therefore, just like velocity, it also has a direction. So, velocity direction is same as the movement, direction of motion of the object. Right? The direction of velocity is same as the direction of motion of the object. And what is the direction of acceleration? It is plus 0 meters per second square. Therefore, left to right is the direction of the acceleration. Okay na? So ಇಲ್ಲಿ ನೋಡಿ, ಇಲ್ಲಿ ಏನಾಗ್ತಿದೆ, 10 meters per second ಇದೆ at point A. ಅದಕ್ಕೆ ನೀವು 0 ಆ್ಯಡ್ ಮಾಡಿದರೆ 10 ಬರುತ್ತೆ ಸರ್. 0 0 0 0 ಆ್ಯಡ್ ಮಾಡ್ಕೊಂಡು ಹೋಗಿ ಆಫ್ಟರ್ 5 seconds it remains at 10 meters per second. Okay, so ಆನ್ಸರ್ ಏನು ಬರೀತೀರಾ? The graph AB represents uniform velocity of the body. So this is the answer. Okay, third question nodi makla, what type of motion is represented by BC? BC andre e line. Okay, and again this is a straight line, but this line has a negative slope. This has a negative slope. Okay, slope ಹೇಗೆ ಕಂಡುಹಿಡಿಯೋದು ಅದನ್ನು ನಾನು ಮುಂದೆ ನೋಡೋಣ, but this has a negative slope. And this is a straight line inclined to the time axis. Okay, interpret ಮಾಡೋಣ ಮಕ್ಕಳ. ಈಗ how do you interpret? ನೋಡಿ, ಇದು ಇಲ್ಲಿ ತನಕ 10 seconds ಅಲ್ವಾ, ಆಫ್ಟರ್ 1 second ನೋಡಿ, ಅಂದರೆ 11 ಸೆಕೆಂಡ್ಸಲ್ಲಿ ವಾಟ್ ಈಸ್ ದ ವೆಲಾಸಿಟಿ ಆಫ್ ದಿ ಆಬ್ಜೆಕ್ಟ್ ಹೇಗೆ ಕಂಡುಹಿಡಿತೀರಾ? ನೀವೇನು ಮಾಡ್ತೀರಾ ಅಂದರೆ, ಇಲ್ಲಿಂದ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಎಳೀರಿ, ಇಲ್ಲಿಂದ ವೈ ಆಕ್ಸಿಸ್ಗೆ ಒಂದು ಲೈನ್ ಎಳೀರಿ,
Okay, so now what is the velocity of the object after 11 seconds? Plus 10 ಇತ್ತು, after 1 second ಅದರ ಸ್ಪೀಡ್ ಡಿಕ್ರೀಸ್ ಆಗೋಯ್ತು, ಇಟ್ ಹ್ಯಾಸ್ ಬಿಕಮ್ ಪ್ಲಸ್ 8. ಓಕೆ, ಆಫ್ಟರ್ 1 second ಏನಾಯಿತು ನೋಡಿ, 12 seconds. ಆಫ್ಟರ್ 1 second again its velocity has decreased and it has become 6. ಪ್ಲಸ್ 10 ಇದ್ದಿದ್ದು ಪ್ಲಸ್ 8 ಆಯಿತು, ಪ್ಲಸ್ 8 ಇದ್ದಿದ್ದು ಪ್ಲಸ್ 6 ಆಯಿತು ನೋಡಿ. 13 seconds it has become plus 4, after 14 seconds it has become plus 2, and after 15 seconds it has become 0. It has become 0. Okay, ಅಂದರೆ ಏನಾಗ್ತಿದೆ ಮಕ್ಕಳ ಇಲ್ಲಿ, the velocity is decreasing. Yes, the velocity is decreasing. ಇದನ್ನೇ ಅಲ್ವಾ ನಾವು ಡಿಸೆಲರೇಷನ್ ಅಂತ ಕರೆಯೋದು. ಡಿಸೆಲರೇಷನ್ ಅಂದರೆ ಏನು? It is the decrease in speed, decrease in velocity at a constant rate. Okay, so actually ಏನಾಗ್ತಿದೆ ನೋಡಿ ಮಕ್ಕಳ, so at point B velocity of the object is decreasing, direction of motion of the object same ಇದೆ, ಒಂದೇ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದೆ ಫ್ರಮ್ ಲೆಫ್ಟ್ ಟು ರೈಟ್, ಇದ್ರ ವೆಲಾಸಿಟಿ ಡಿಕ್ರೀಸ್ ಆಗ್ತಾ ಇದೆ. ದಟ್ ಮೀನ್ಸ್ ಫ್ರಮ್ ಬಿ ಟು ಸಿ ದ ಸ್ಪೀಡ್ ಈಸ್ ಡಿಕ್ರೀಸಿಂಗ್. ಸೊ ಆಫ್ಟರ್ 5 seconds ಅದ್ರ ಸ್ಪೀಡ್ ಏನಾಗೋಯ್ತು, 0 meters per second ಆಯಿತು. ನಾವು ವಾಟ್ ಈಸ್ ದ ಆಕ್ಸಿಲರೇಷನ್ ಮಕ್ಕಳ? ಆಕ್ಸಿಲರೇಷನ್ ಕಮ್ಮಿ ಆಗ್ತಿದೆ, ಸ್ಪೀಡ್ ಕಮ್ಮಿ ಆಗ್ತಿದೆ ಅಂದರೆ ದಿ ಆಕ್ಸಿಲರೇಷನ್ ಏನು? ದಿ ಆಕ್ಸಿಲರೇಷನ್ ಮಸ್ಟ್ ಬಿ -2 meters per second square. ಅಂದರೆ ಪ್ರತಿ ಸೆಕೆಂಡಲ್ಲೂ 2 meters per second ಅಷ್ಟು ಸ್ಪೀಡು ಕಡಿಮೆ ಆಗ್ತಾ ಇದೆ. ಓಕೆ, ಬಟ್ ಅದನ್ನು ನಾವು ಹೆಂಗೆ ಇಂಡಿಕೇಟ್ ಮಾಡ್ತೀವಿ? ಈ ಥರ ಇಂಡಿಕೇಟ್ ಮಾಡ್ತೀವಿ. ಎ ಅಂತ ಬರಿತೀವಿ, ಆಮೇಲೆ ಆ್ಯರೋ ನೋಡಿ ಮಕ್ಕಳ, ಆ್ಯರೋ ಈಸ್ ಫ್ರಮ್ ರೈಟ್ ಟು ಲೆಫ್ಟ್ ಅಲ್ವಾ? ಆ್ಯರೋ ಈಸ್ ಫ್ರಮ್ ರೈಟ್, ಇಲ್ಲ ನೀವು ಈ ಥರ ಬರಿಬಹುದು, ಎ ಈಸ್ ಈಕ್ವಲ್ ಟು -2 meters per second square ಅಂತ, ಅಥವಾ ನೀವು ಎ ಈಸ್ ಈಕ್ವಲ್ ಟು +2 ಅಂತಲೇ ಬರೀರಿ. ಬಟ್ ಆ್ಯರೋ ನೋಡಿ, ಆ್ಯರೋ ಇಂಡಿಕೇಟ್ಸ್ ಡೈರೆಕ್ಷನ್. ಸೊ ಡೈರೆಕ್ಷನ್ ಫ್ರಮ್ ರೈಟ್ ಟು ಲೆಫ್ಟ್ ಅಂದರೆ ನೆಗೆಟಿವ್ ಅಂತಲೇ ಅದು. ಸೊ ನೀವು ಮತ್ತೆ ಇಲ್ಲಿ ಪ್ಲಸ್ ಅಂತ ಬರೀಬಾರ್ದು, ಇಟ್ ಈಸ್ ನೆಗೆಟಿವ್ ಓನ್ಲಿ, ರೈಟ್? ಸೊ ದಿಸ್ ಈಸ್ ನೆಗೆಟಿವ್ ಓನ್ಲಿ. ಸೊ ಆಕ್ಸಿಲರೇಷನ್ ಈಸ್ ನೆಗೆಟಿವ್. ಸೊ ನೋಟಿಸ್ ಮಾಡಿ, ಆಕ್ಸಿಲರೇಷನ್ ಈಸ್ ನೆಗೆಟಿವ್. ಓಕೆ, ಸೊ ಇಲ್ಲೇನಾಯಿತು ಮಕ್ಕಳ, ವೆಲಾಸಿಟಿ 10 meters per second ಇದೆ ಅಟ್ ಪಾಯಿಂಟ್ ಬಿ. So acceleration is -2 meters per second square. What is 10 minus 2? 8. What is 8 minus 2? 6. 6 minus 2? 4. 4 minus 2? 2. 2 minus 2 is 0. So after 5 seconds 0 meters per second ge reduce agogutte speed. Okay, so the body comes to a rest. Body comes to a rest. ಸೊ ಇದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಈ ಥರ ಬರೀತೀರ ಮಕ್ಕಳ, ವಾಟ್ ಟೈಪ್ ಆಫ್ ಮೋಷನ್ ಈಸ್ ರೆಪ್ರೆಸೆಂಟೆಡ್ ಬೈ ಬಿ ಸಿ? ಇಟ್ ಈಸ್ ಯೂನಿಫಾರ್ಮ್ ರಿಟಾರ್ಡೇಷನ್ ಅಥವಾ ಡೀಸೆಲರೇಷನ್. ಯೂನಿಫಾರ್ಮ್ ಡೀಸೆಲರೇಷನ್ ಅಥವಾ ಯೂನಿಫಾರ್ಮ್ ರಿಟಾರ್ಡೇಷನ್, ಡಿಕ್ರೀಸಿಂಗ್ ವೆಲಾಸಿಟಿ. ಓಕೆ, ಡಿಕ್ರೀಸಿಂಗ್ ವೆಲಾಸಿಟಿ ಆಫ್ ದಿ ಬಾಡಿ ಆ್ಯಂಡ್ ದ ಗ್ರಾಫ್ ಹ್ಯಾಸ್ ಎ ನೆಗೆಟಿವ್ ಸ್ಲೋಪ್ ಅಂತ ನಾನು ಆಲ್ರೆಡಿ ಹೇಳಿದೆ. ಓಕೆ, ನೌ ವಾಟ್ ಟೈಪ್ ಆಫ್ ಮೋಷನ್ ಈಸ್ ರೆಪ್ರೆಸೆಂಟೆಡ್ ಬೈ ಸಿ ಜಿ ಅಂತ ಕೇಳ್ತಿದ್ದಾರೆ. ನೆಕ್ಸ್ಟ್ ಕ್ವಶನ್, ಸಿ ಜಿ ಅಂದರೆ ಇದು ಮಕ್ಕಳ, ದಿಸ್ ಈಸ್ ಸಿ ಜಿ. ವಾಟ್ ಟೈಪ್ ಆಫ್ ಮೋಷನ್ ಈಸ್ ರೆಪ್ರೆಸೆಂಟೆಡ್ ಬೈ ಸಿ ಜಿ? ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಪಾರ್ಟ್ ಇದೆಯಲ್ಲ ತುಂಬ ಇಂಪಾರ್ಟೆಂಟು. ಓಕೆ, ಇಂಟರ್ಪ್ರಿಟ್ ಮಾಡೋಣ ಈಗ. ವಾಟ್ ಟೈಪ್ ಆಫ್ ಮೋಷನ್ ಈಸ್ ರೆಪ್ರೆಸೆಂಟೆಡ್ ಬೈ ಸಿ ಜಿ? ಓಕೆ, ಸೊ 16 seconds ಮಕ್ಕಳ, ದಿಸ್ ಈಸ್, ಲೆಟ್ಸ್ ಸೇ ದಿಸ್ ಈಸ್ 16 seconds. ಆಫ್ಟರ್ 16 seconds ವಾಟ್ ಈಸ್ ದಿಸ್ ವೆಲಾಸಿಟಿ ಆಫ್ ದಿ ಬಾಡಿ ಕಂಡುಹಿಡಿಯೋಣ. ಸೊ ಅಲ್ಲಿಂದ ಈ ಪಾಯಿಂಟಿಂದ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಎಳಿತೀನಿ. ನಾವು ವಾಟ್ ಈಸ್ ದ ವೆಲಾಸಿಟಿ? ಸೊ ಒಂದು ವೈ ಆ್ಯಕ್ಸಿಸ್ಗೆ ಒಂದು ಹಾರಿಜಾಂಟಲ್ ಲೈನ್ ಎಳಿತೀನಿ. ನೋಡಿ ಈಗ, ವಾಟ್ ಈಸ್ ದಿಸ್? ದಿಸ್ ಈಸ್ ದ ವೆಲಾಸಿಟಿ ಆಫ್ ದಿ ಬಾಡಿ ಆಫ್ಟರ್ 16 seconds. ಎಷ್ಟಾಯಿತು? 0 ಇದ್ದಿದ್ದು -2 meters per second ಆಯಿತು. ಓಕೆ, ಆಫ್ಟರ್ 17 seconds ಏನಾಯಿತು? ಎಸ್, -4 meters per second. ಆಫ್ಟರ್ 18 seconds -6 meters per second. ಆಫ್ಟರ್ 19 seconds -8 meters per second. ಆಫ್ಟರ್ 20 seconds the velocity of the body is -10 meters per second. ಓಕೆ, ಈಗ ಹೇಳಿ ಮಕ್ಕಳ, ಈಗ ವೆಲಾಸಿಟಿ ಅದರದ್ದು ಇನ್ಕ್ರೀಸ್ ಆಗ್ತಿದೆಯೋ ಡಿಕ್ರೀಸ್ ಆಗ್ತಿದೆಯೋ? ವೆಲಾಸಿಟಿ ಇನ್ಕ್ರೀಸ್ ಆಗ್ತಿದೆಯೋ ಡಿಕ್ರೀಸ್ ಆಗ್ತಿದೆಯೋ?
ನೋಡಿ ವೆಲಾಸಿಟಿ 0 ಇದ್ದಿದ್ದು 2 4 6 8 10 ಆಯಿತು. ವಿ ಹ್ಯಾವ್ ಟು ಜಸ್ಟ್ ಲುಕ್ ಅಟ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ ಅಲ್ವಾ. 0 2 4 6 8 10 ಆಯಿತು ಅಂತಂದರೆ ದ ಸ್ಪೀಡ್ ಈಸ್ ಇನ್ಕ್ರೀಸಿಂಗ್ ಅಲ್ವಾ. ಆ್ಯಂಡ್ ಸರ್ ಇಲ್ಲಿ ನೆಗೆಟಿವ್ ಇದೆಯಲ್ಲ, ನೆಗೆಟಿವ್ ಇಂಡಿಕೇಟ್ಸ್ ಡೈರೆಕ್ಷನ್ ಅಂತ ಹೇಳಿದ್ದೆ ನಾನು. ಡೈರೆಕ್ಷನ್ ಅಂದರೆ ಏನಾಯಿತು ಗೊತ್ತಾ ಮಕ್ಕಳ, ಇಲ್ಲಿ ಅಟ್ ಪಾಯಿಂಟ್ ಸಿ ಬಾಡಿ ಚೇಂಜಸ್ ಇಟ್ಸ್ ಡೈರೆಕ್ಷನ್ ಚೇಂಜ್ ಮಾಡಿಬಿಡುತ್ತೆ ಅದು. ಓಕೆ, ಲೆಫ್ಟ್ ಟು ರೈಟ್ ಹೋಗ್ತಾ ಇತ್ತು, ಅಟ್ ಪಾಯಿಂಟ್ ಸಿ ಇಟ್ ಚೇಂಜಸ್ ಇಟ್ಸ್ ಡೈರೆಕ್ಷನ್, ಒಂದು ಯೂ ಟರ್ನ್ ತೊಗೊಂಡ್ಬಿಡುತ್ತೆ ಆ್ಯಂಡ್ ಇಟ್ ಮೂವ್ಸ್ ಅಲಾಂಗ್ ದ ಸೇಮ್ ಸ್ಟ್ರೈಟ್ ಲೈನ್ ಬಟ್ ಇನ್ ದ ಆಪೋಸಿಟ್ ಡೈರೆಕ್ಷನ್. Because remember that velocity is a vector quantity, the sign indicates direction. ಬಟ್ ಇಲ್ಲಿ ಏನಾಗ್ತಿದೆ ಹಾಗಾದರೆ, ಇಲ್ಲಿ ಏನಾಗ್ತಿದೆ, ಅಟ್ ಪಾಯಿಂಟ್ ಸಿ ಒಂದು ಯೂ ಟರ್ನ್ ತೊಗೊಂಡಿದೆ, ದಿಸ್ ಈಸ್ ಯೂ ಟರ್ನ್ ತೊಗೊಂಡಿದೆ, ತೊಗೊಂಡೇನು ಮಾಡಿದೆ, ಫ್ರಮ್ ಪಾಯಿಂಟ್ ಸಿ ವಾಪಸ್ಸು ಅದ್ರ ಸ್ಪೀಡ್ ಇನ್ಕ್ರೀಸ್ ಆಗಿದೆ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಒಂದೇ ಲೈನಲ್ಲಿ ನಾನು ತೋರ್ಸೋಕ್ಕಾಗಲ್ಲ ಅಂದ್ಬಿಟ್ಟು 2 ಲೈನ್ ಮಾಡಿದ್ದೀನಿ. ಬಟ್ ಯಾವ ಲೈನಲ್ಲಿ ಅದು ಬಂದಿರುತ್ತೋ ಅದೇ ಲೈನಲ್ಲಿ ವಾಪಸ್ ಹೋಗುತ್ತೆ ಮಕ್ಕಳ. ಇಟ್ ಹ್ಯಾಸ್ ಚೇಂಜ್ ಇಟ್ಸ್ ಡೈರೆಕ್ಷನ್. ಓಕೆ, ಸೊ ವಿ ಈಸ್ಗಳು 0 ಮೀಟರ್ಸ್ ಪರ್ ಸೆಕೆಂಡ್ ಇದ್ದು, ವಿ ಈಸ್ಗಳು 10 ಮೀಟರ್ಸ್ ಪರ್ ಸೆಕೆಂಡ್ ಇದೆ. ನೋಡಿ ಡೈರೆಕ್ಷನ್ ಈಸ್ ಫ್ರಮ್ ರೈಟ್ ಟು ಲೆಫ್ಟ್. ದಿಸ್ ಈಸ್ ಡೈರೆಕ್ಷನ್ ಈಸ್ ಫ್ರಮ್ ರೈಟ್ ಟು ಲೆಫ್ಟ್. ಓಕೆ, ಸೊ ವಾಟ್ ಈಸ್ ದ ಆಕ್ಸಿಲರೇಷನ್ ಈಸ್, ನೋಡಿ ಯಾವಾಗ ಒಂದು ನೋಟಿಸ್ ಮಾಡಿ ಮಕ್ಕಳ, ಯಾವಾಗ ವೆಲಾಸಿಟಿ ಡೈರೆಕ್ಷನ್ನು ಆಕ್ಸಿಲರೇಷನ್ ಡೈರೆಕ್ಷನ್ನು ಒಂದೇ ಕಡೆ ಇರುತ್ತೋ ಆವಾಗ ದೇರ್ ಈಸ್ ಎ ಇನ್ಕ್ರೀಸ್ ಇನ್ ಸ್ಪೀಡ್. ಯಾವಾಗ ವೆಲಾಸಿಟಿ ಡೈರೆಕ್ಷನ್ನು ಮತ್ತು ಆಕ್ಸಿಲರೇಷನ್ ಡೈರೆಕ್ಷನ್ನು ಬೇರೆ ಕಡೆ ಇರುತ್ತೋ ಆವಾಗ ದೇರ್ ಈಸ್ ಎ ಡಿಕ್ರೀಸಿಂಗ್ ಸ್ಪೀಡ್. ಓಕೆ, ಇದನ್ನು ನೋಟಿಸ್ ಮಾಡಿ. ಓಕೆ, ಸೊ ಇಲ್ಲಿ ನೋಡಿ ಏನಾಗುತ್ತೆ, ವಿ ಈಸ್ ಈಕ್ವಲ್ ಟು 0ಗೆ ನೀವು -2 ಆ್ಯಡ್ ಮಾಡ್ತಿದ್ದೀರಾ, ಆಕ್ಸಿಲರೇಷನ್ ಈಸ್ -2, ಕರೆಕ್ಟಾ? ಆಕ್ಸಿಲರೇಷನ್ ಈಸ್ -2. 0ಗೆ -2 ಆ್ಯಡ್ ಮಾಡಿದ್ರೆ ವೆಲಾಸಿಟಿ -2 ಆಗುತ್ತೆ. ಮತ್ತು -2ಗೆ ಮತ್ತೆ -2 ಆ್ಯಡ್ ಮಾಡಿದರೆ -4 ಆಗುತ್ತೆ. -4ಗೆ -2 ಆ್ಯಡ್ ಮಾಡಿದರೆ -6, -8, -10. ಸೊ ಆಫ್ಟರ್ 5 ಸೆಕೆಂಡ್ಸ್, ಅಂದರೆ ಆಫ್ಟರ್ 20 ಸೆಕೆಂಡ್ಸ್ ದ ವೆಲಾಸಿಟಿ ಈಸ್ -10 meters per second. Okay, so what type of motion is represented by the CG ಅಂತ ಹೇಳ್ತೀರಾ? It represents uniform acceleration ಅಂದರೆ increasing speed but in the opposite direction. This is very important, but in the opposite direction. So ಇದು ನಿಮ್ಗೆ ಅರ್ಥ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ನೋಡಿ, ಫೈಂಡ್ ಔಟ್ ದಿ ಆಕ್ಸಿಲರೇಷನ್ ಆಫ್ ದಿ ಬಾಡಿ ಫ್ರಮ್ t = 0 to t = 5 seconds. ಓಕೆ, ಸೊ ಮಕ್ಕಳ ನಿಮ್ಗೆ ಇದು ಗೊತ್ತಿರಬೇಕು. ಹೌ ಡು ಯು ಫೈಂಡ್ ದಿ ಆಕ್ಸಿಲರೇಷನ್ ಆಫ್ ಎ ಬಾಡಿ ಫ್ರಮ್ ಎ ವೆಲಾಸಿಟಿ ಟೈಮ್ ಗ್ರಾಫ್? ವಿ ಟಿ ಗ್ರಾಫ್ ಕೊಟ್ಟಿದ್ದಾರೆ, ಅದರಿಂದ ನೀವು ಹೌ ಡು ಯು ಫೈಂಡ್ ದಿ ಆಕ್ಸಿಲರೇಷನ್ ಹೇಗೆ ಕಂಡುಹಿಡಿತೀರಾ ಅಂತಂದರೆ, ಇಫ್ ಯು ಫೈಂಡ್ ದ ಸ್ಲೋಪ್ ಆಫ್ ದಿಸ್ ಗ್ರಾಫ್ ಯು ವಿಲ್ ಗೆಟ್ ಆಕ್ಸಿಲರೇಷನ್. ಸೊ ವಾಟ್ ಈಸ್ ದಿ ಸ್ಲೋಪ್ ಆಫ್ ದಿಸ್ ಗ್ರಾಫ್ ಅಂದರೆ ಈ ಸ್ಟ್ರೈಟ್ ಲೈನ್ ಇದೆಯಲ್ಲ, ಓ ಮತ್ತು ಎ ಇದೆಯಲ್ಲ, ವಾಟ್ ಈಸ್ ದ ಸ್ಲೋಪ್ ಆಫ್ ದಿಸ್ ಗ್ರಾಫ್? ಸ್ಲೋಪ್ ಆಫ್ ದಿಸ್ ಗ್ರಾಫ್ ಹೇಗೆ ಕಂಡುಹಿಡಿತೀರಾ? ಯು ಸ್ಟಾರ್ಟ್ ಫ್ರಮ್ ದಿಸ್ ಪಾಯಿಂಟ್, ಈ ಪಾಯಿಂಟಿಂದ ಶುರು ಮಾಡಿ ಅಲ್ಲಿಂದ ನೀವು ಪರ್ಪೆಂಡಿಕ್ಯುಲರ್ಲಿ ಅಪ್ ಹೋಗಿ ಇದನ್ನು ನಾವು ರೈಸ್ ಅಂತ ಕರಿತೀವಿ. ದಿಸ್ ಈಸ್ ಕಾಲ್ಡ್ ರೈಸ್. ಸೊ ಯು ರೀಚ್ ದಿಸ್ ಪಾಯಿಂಟ್, ಈ ಪಾಯಿಂಟಿಂದ ಟು ರೀಚ್ ಪಾಯಿಂಟ್ ಹೇ ಯು ಹ್ಯಾವ್ ಟು ಮೂವ್ ರೈಟ್, ಈ ಥರ ರೈಟ್, ಇದನ್ನು ನಾವು ರನ್ ಅಂತ ಕರಿತೀವಿ. ಓಕೆ, ಯು ಸ್ಟಾರ್ಟ್ ಫ್ರಮ್ ದಿಸ್ ಪಾಯಿಂಟ್ ಓ, ಪರ್ಪೆಂಡಿಕ್ಯುಲರ್ಲಿ ಮೇಲಕ್ಕೆ ಹೋಗಿ ಫ್ರಮ್ ದಿಸ್ ಪಾಯಿಂಟ್ ಮತ್ತು ಹಾರಿಸಾಂಟಲಿ ಪ್ಯಾರಲಲ್ ಟು ದಿ ಎಕ್ಸ್ ಆಕ್ಸಿಸ್ ನೀವು ರೈಟ್ ಸೈಡ್ ಹೋಗಿ ಅದನ್ನು ರನ್ ಅಂತ ಕರಿತೀವಿ. ಸೊ ನಾವು ವಾಟ್ ಈಸ್ ದ ಸ್ಲೋಪ್? ಸ್ಲೋಪ್ ಈಸ್ ಗಿವನ್ ಬೈ ಸ್ಲೋಪ್ ಆಫ್ ಓ ಎ ಈಸ್ ಗಿವನ್ ಬೈ ರೈಸ್ ಡಿವೈಡೆಡ್ ಬೈ ರನ್. ರೈಸು ಮಕ್ಕಳ +10 ಆಗುತ್ತೆ ಬಿಕಾಸ್ ಯು ಆರ್ ಗೋಯಿಂಗ್ ಅಪ್, ಸೊ ಇಟ್ ಈಸ್ +10, ರೈಟ್? ದಿಸ್ ಈಸ್ +10. ಆ್ಯಂಡ್ ರನ್ ನೋಡಿ ಮಕ್ಕಳ, ಇಟ್ ಈಸ್ +5. ವೈ +5? ಬಿಕಾಸ್ ಯು ಆರ್ ಗೋಯಿಂಗ್ ರೈಟ್. ಸೊ ನಮ್ಮ ಕನ್ವೆನ್ಷನ್ ಪ್ರಕಾರ ಇಫ್ ಯು ಗೋ ಅಪ್ it is plus, if you go down it is minus, if you go towards right plus, if you go towards left it is minus. Okay, so +10 plus +5, so it is +2. But we know that the slope of this graph gives you the acceleration of the body. Therefore, what is the acceleration of this body? The acceleration of this body is +2 meters per second square. Okay,
So, this is how you find the acceleration of a body from the graph. Okay. Sixth question ನೋಡಿ, ಕ್ಯಾಲ್ಕುಲೇಟ್ ದಿ ಆಕ್ಸಿಲರೇಷನ್ ಆಫ್ ದಿ ಬಾಡಿ ಫ್ರಮ್ t is equal to 10 seconds to t is equal to 15 seconds. ಅಂದರೆ ಇದು ಮಕ್ಕಳ. ಸೊ ಬಿ ಸಿ ಇದೆಯಲ್ಲ, ಬಿ ಸಿ ಸ್ಟ್ರೈಟ್ ಲೈನ್ ಇದೆಯಲ್ಲ, ಇದರ ಸ್ಲೋಪ್ ಕಂಡುಹಿಡಿಬೇಕು ನೀವು. ಸೊ ಹೇಗೆ ಕಂಡುಹಿಡಿತೀರಾ? ಯು ಸ್ಟಾರ್ಟ್ ಫ್ರಮ್ ಸಿ. ಸೊ ಸಿ ಇಂದ ಸ್ಟಾರ್ಟ್ ಮಾಡಿ, ಈ ಪಾಯಿಂಟಿಂದ ಯು ಗೋ ಅಪ್, ದಿಸ್ ಈಸ್ ರೈಸ್, ಆ್ಯಂಡ್ ಯು ಗೋ ಲೆಫ್ಟ್. ಫ್ರಮ್ ದಿಸ್ ಪಾಯಿಂಟ್ ಯು ಹ್ಯಾವ್ ಟು ಗೋ ಲೆಫ್ಟ್. This is run. Okay. So how do you calculate the slope? Slope is rise divided by run, that is equal to, sir idu meluk hogta idivi, so it is plus 10, left hogta idivi, therefore it is minus 5. Ee length estu makla idu? This length is 5 and you are going left, therefore it is minus 5. So that will give us minus 2. The slope is negative. Okay, the slope is negative. Now what is the acceleration of this body? Acceleration is minus 2 meters per second square, because the slope gives you the acceleration. Okay, good. Next question nodi, calculate the acceleration of the body from t is equal to 15 seconds to t is equal to 20 seconds. Okay, so now idruddu acceleration idu cg ideyala makla, cg du slope ಕಂಡುಹಿಡಿಯಬೇಕು. ಈಗ acceleration of the body from t is equal to 15 seconds ಅಂದರೆ ಈ ಪಾಯಿಂಟ್, t is equal to 20 seconds ಅಂದರೆ ಈ ಪಾಯಿಂಟ್. ಸೊ ವಿ ಹ್ಯಾವ್ ಟು ಫೈಂಡ್ ದ ಸ್ಲೋಪ್ ಆಫ್ ಸಿ ಜಿ. ಓಕೆ, ಸೊ ಹೌ ಡು ಯು ಫೈಂಡ್ ದ ಸ್ಲೋಪ್ ಆಫ್ ಸಿ ಜಿ? ಅಗೈನ್ ಯು ಸ್ಟಾರ್ಟ್ ಫ್ರಮ್ ಜಿ ಇಂದ ಸ್ಟಾರ್ಟ್ ಮಾಡಿ, ಯು ರೈಸ್ ಮೇಲೆ, ದಿಸ್ ಈಸ್ ರೈಸ್, ಆ್ಯಂಡ್ ಫ್ರಮ್ ಹಿಯರ್ ಯು ಹ್ಯಾವ್ ಟು ಗೋ ಲೆಫ್ಟ್, ದಿಸ್ ಈಸ್ ರನ್. ಸೊ ವಾಟ್ ಈಸ್ ದ ಸ್ಲೋಪ್? ಸ್ಲೋಪ್ ಆಫ್ ಸಿ ಜಿ ಈಸ್ ಗಿವನ್ ಬೈ ರನ್. Rise is, what is rise? Rise is plus 10, because you are going upwards alva, so it is plus 10 divided by, you are going left, therefore it is minus 5, so it is minus 2. Okay namakla, so it is minus 2. So what is the slope? Slope is minus 2. What is the acceleration? It is minus 2 meters per second square. The slope is still negative. ಓಕೆ, ಸೊ ಈಗ ಗೊತ್ತಾಯ್ತಾ ಮಕ್ಕಳ ವೈ ನಾವು 2 meters per second square ಯಾಕೆ ಆಕ್ಸಿಲರೇಷನ್ ವ್ಯಾಲ್ಯೂ ತೊಗೋತಿದ್ವಿ ಅಂತ? ಬಿಕಾಸ್ ಇಫ್ ಯು ಫೈಂಡ್ ದ ಸ್ಲೋಪ್ ಯು ವಿಲ್ ಗೆಟ್ ದ ಆಕ್ಸಿಲರೇಷನ್ ಆಫ್ ದಿ ಬಾಡಿ. ಓಕೆ, 8th ಕ್ವಶನ್ ನೋಡಿ, ಫೈಂಡ್ ದ ನೆಟ್ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಬಾಡಿ ಫ್ರಮ್ t is equal to 0 to t is equal to 20 seconds. ಓಕೆ, ಸೊ ಡಿಸ್ಪ್ಲೇಸ್ಮೆಂಟ್ ಕಂಡುಹಿಡಿಬೇಕು. ಸೊ ಮಕ್ಕಳ ವೆರಿ ಇಂಪಾರ್ಟೆಂಟ್, ಇದನ್ನು ಮರಿಬಾರ್ದು. ಇಫ್ ಯು ಫೈಂಡ್ the area under the graph of a VT graph, then you will get displacement. So you have to find area under the graph, avaga nimge displacement sigute. So from t is equal to 0 to t is equal to 20 andre illi tanaka t is equal to 20, t is equal to 0, right? So you have to find the area of the entire graph. Henge kandidiyodu area under the graph? makla illi nodi, illi nanu shade madidini alva. ಈ ಶೇಡ್ ಮಾಡಿದೆನಲ್ಲ, ದಿಸ್ ಈಸ್ ಏರಿಯಾ ಅಂಡರ್ ದ ಗ್ರಾಫ್, ದಿಸ್ ಈಸ್ ಕಾಲ್ಡ್ ಏರಿಯಾ ಅಂಡರ್ ದ ಗ್ರಾಫ್. ಇದ್ರ ಏರಿಯಾ ಕಂಡುಹಿಡಿದ್ರೆ ವಿಲ್ ಗೆಟ್ ದ ಡಿಸ್ಪ್ಲೇಸ್ಮೆಂಟ್. ಓಕೆ, ಸೊ ಏರಿಯಾ ಕಂಡುಹಿಡಿಯೋಣ ಮಕ್ಕಳ. ವಾಟ್ ಈಸ್ ದಿ ಏರಿಯಾ ಆಫ್ ದಿ ಶೇಡೆಡ್ ರೀಜನ್? ವಾಟ್ ಈಸ್ ದಿ ಏರಿಯಾ ಆಫ್ ದಿ ಶೇಡೆಡ್ ರೀಜನ್? ಏರಿಯಾ ಆಫ್ ದಿ ಶೇಡೆಡ್ ರೀಜನ್ ಈಸ್ ನಥಿಂಗ್ ಬಟ್ ಏರಿಯಾ ಆಫ್ ದಿ ಟ್ರೆಪೀಸಿಯಮ್ ಪ್ಲಸ್ ಏರಿಯಾ ಆಫ್ ದಿ ಟ್ರಯಾಂಗಲ್. ಹೌದೋ ಅಲ್ವಾ? ಓಕೆ, ಈಗ ನೋಡಿ, what is this length makla? AB antidiyala, what is the length of this? This is 10 minus 5, this is 5 units, howda? What is the length of OC? E length, base of the trapezium. What is this length? This length is 15 minus 0, which is 15 units. Base of the trapezium 15 units. Next, what is the height of the trapezium? Height of the trapezium andre AD makla, AD. What is this length? This length is nothing but 10 units. ಹೌದಾ? 10 units. Okay, now ಈಗ area of the trapezium ಕಂಡುಹಿಡಿಯಬಹುದು. What is the area of trapezium? Area of trapezium is equal to, ನೋಡಿ, half into sum of the parallel sides. What is the sum of the parallel sides? ನೋಡಿ, ಎ ಬಿದು ಲೆಂತು 5, ಓ ಸಿದು ಲೆಂತು 15 ಇಂಟು ಹೈಟ್. ವಾಟ್ ಈಸ್ ದ ಹೈಟ್? 10 units. So that is equal to
2 1s 2 5s ಹೋಗುತ್ತೆ, 5 + 15 20 ಆಗುತ್ತೆ, 20 × 5 is 100 ಯೂನಿಟ್ ಸ್ಕ್ವೇರ್ ಯೂನಿಟ್ಸ್ ಅಥವಾ ಯೂನಿಟ್ ಸ್ಕ್ವೇರ್. This is the area of the trapezium. Now what is the area of the triangle? Area of triangle is equal to half into base into height makla. What is the base? Idu base. This is the base. Okay. So what is the length of this base? Length of this base is 20 minus 15, which is 5 units. To 5 units. So half into base into height andre idu makla. This is height. Okay. Height ಹೇಗೆ ಕಂಡುಹಿಡಿತೀರಾ ನೋಡಿ, -10 ಅಂತಿದೆಯಲ್ಲ ಮಕ್ಕಳ, ಇದು y ಕೋಆರ್ಡಿನೇಟ್, -10 -0, ದಿಸ್ ಈಸ್ -10 ಯೂನಿಟ್ಸ್. ನೀವು ನೋಟಿಸ್ ಮಾಡಿ ನಾನು ಮೈನಸ್ ತೊಗೊಂಡಿದ್ದೀನಿ ಇಲ್ಲಿ, ಮೈನಸ್ ಯಾಕೆ ಗೊತ್ತಾ ಮಕ್ಕಳ, ಡಿಸ್ಪ್ಲೇಸ್ಮೆಂಟ್ ಈಸ್ ಆಲ್ಸೋ ಎ ವೆಕ್ಟಾರ್ ಕ್ವಾಂಟಿಟಿ. ಸೊ ನಾವು ವಿ ಹ್ಯಾವ್ ಟು ಟೇಕ್ ಸೈನ್ ಆಲ್ಸೋ ಇಂಟು ಕನ್ಸಿಡರೇಷನ್. ಡಿಸ್ಪ್ಲೇಸ್ಮೆಂಟ್ ಈಸ್ ಎ ವೆಕ್ಟಾರ್ ಕ್ವಾಂಟಿಟಿ, ಡಿಸ್ಟೆನ್ಸ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಅದಕ್ಕೆ ನಾವು ಸೈನ್ ತೊಗೊಳ್ಳಲ್ಲ, ಅದಕ್ಕೆ ನಾವು +10 ತೊಗೊಳ್ತೀವಿ. ಇದಕ್ಕೆ ನಾವು -10 ಯಾಕೆ ತೊಗೊಳ್ತಿದ್ದೀವಿ ಅಂದರೆ ಬಿಕಾಸ್ ಡಿಸ್ಪ್ಲೇಸ್ಮೆಂಟ್ ಈಸ್ ಎ ವೆಕ್ಟಾರ್ ಕ್ವಾಂಟಿಟಿ. ಸೊ ಇದು -10 ತಾನೇ ಇದು, ಬಿಕಾಸ್ ದಿಸ್ ಈಸ್ ಬಿಲೋ ದ y ಆಕ್ಸಿಸ್, ಬಿಲೋ ದ x ಆಕ್ಸಿಸ್. ಸೊ ಇದು ಯಾವ ಕೋಆರ್ಡಿನೇಟಲ್ಲಿದೆ, 4th ಕೋಆರ್ಡಿನೇಟಲ್ಲಿದೆ, ದೇರ್ಫೋರ್ ಇದು -10. ಸೊ ಹಾಫ್ ಇಂಟು 5 ಇಂಟು -10 ಅಂತ ಬರಿತೀನಿ. ಸೊ 2 1s 2 5s, so this is -25 square units. So what is the area under graph? Area under graph is equal to area of the trapezium plus area of the triangle. That is nothing but 100 minus 25, that is equal to plus 75 square units. Yes, makla nimage gottirbeku, if you find area under the graph of a VT graph, then you will get displacement. Therefore displacement of the body after t is equal to 20 seconds is plus 75 meters. So this is how you have to calculate displacement. ಸೊ ಇದು ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳ. ನೋಡಿ ಡಿಸ್ಪ್ಲೇಸ್ಮೆಂಟ್ ಹೇಗೆ ಕಂಡುಹಿಡಿತೀರಾ, ಈಗ ನೋಡಿ, ದಿಸ್ ಈಸ್ ದಿ ಇನಿಷಿಯಲ್ ಪೊಸಿಷನ್ ಅಂದರೆ ಇದು, ರೈಟ್? ದಿಸ್ ಈಸ್ ದಿ ಇನಿಷಿಯಲ್ ಪೊಸಿಷನ್ ಆಫ್ ದಿ ಬಾಡಿ. ನೌ ವಾಟ್ ಈಸ್ ದ ಫೈನಲ್ ಪೊಸಿಷನ್? ಫೈನಲ್ ಪೊಸಿಷನ್ ಈಸ್ ದಿಸ್. ಸೊ ವಾಟ್ ಈಸ್ ಡಿಸ್ಪ್ಲೇಸ್ಮೆಂಟ್? ಡಿಸ್ಪ್ಲೇಸ್ಮೆಂಟ್ ಈಸ್ ಎನ್ ಆ್ಯರೋ ಫ್ರಮ್ ಇನಿಷಿಯಲ್ ಪೊಸಿಷನ್ ಟು ಫೈನಲ್ ಪೊಸಿಷನ್. ಸೊ ನಾವು ಕಂಡುಹಿಡಿದಿದ್ದೀವಿ, ದಿಸ್ ಈಸ್ ಪ್ಲಸ್ 75 ಮೀಟರ್. Displacement is plus 75 meter. Makla nodi, plus indicates direction. What is the direction of displacement? Left to right is there, therefore it is plus. And this magnitude of displacement is nothing but the length of the arrow. So this is plus 75 meter. Okay, ಇದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಕ್ಯಾಲ್ಕುಲೇಟ್ ಮಾಡೋದು ಮಕ್ಕಳ, ಇದನ್ನು ನೀವು ನೋಟ್ ಮಾಡ್ಕೋಬೋದು. ನಾನು ಆಗಲೇ ಕ್ಯಾಲ್ಕುಲೇಷನ್ ಮಾಡಿ ನಿಮ್ಗೆ ತೋರಿಸಿದ್ದೀನಿ. ಓಕೆ, ಇದನ್ನು ವಿಡಿಯೋ ಪಾಸ್ ಮಾಡಿ ಬೇಕಾದ್ರೆ ಇದನ್ನು ನೋಟ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಈ ಥರ ಬರೀತೀರಾ, ಇವ್ ಏರಿಯಾ ಅಂಡರ್ ದಿ ಗ್ರಾಫ್ ಆಫ್ ಎ VT ಗ್ರಾಫ್ ಗಿವ್ಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಡಿಸ್ಪ್ಲೇಸ್ಮೆಂಟ್. ದೇರ್ಫೋರ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ದಿ ಬಾಡಿ ಆಫ್ಟರ್ t is equal to 20 seconds is 75 meters. ದಿಸ್ ಈಸ್ ದ ಮ್ಯಾಗ್ನಿಟ್ಯೂಡ್. ಈಸ್ಟ್ ಅನ್ನೋದು ಇಟ್ ಶೋಸ್ ದ ಡೈರೆಕ್ಷನ್. ಈಸ್ಟ್ ಅಂದರೆ ಲೆಫ್ಟ್ ಟು ರೈಟ್. ಓಕೆ, ಲಾಸ್ಟ್ ಕ್ವಶನ್ ಮಕ್ಕಳ, ಕ್ಯಾಲ್ಕುಲೇಟ್ ದ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಬಾಡಿ ಫ್ರಮ್ t is equal to 0 to t is equal to 20. ಡಿಸ್ಟೆನ್ಸ್ ಕೇಳ್ತಿದ್ದಾರೆ ಮಕ್ಕಳ. ನಾವು ಆವಾಗಲೇ ಡಿಸ್ಪ್ಲೇಸ್ಮೆಂಟ್ ಕಂಡುಹಿಡಿದ್ವಿ, ಈಗ ಡಿಸ್ಟೆನ್ಸ್ ಕೇಳ್ತಿದ್ದಾರೆ. ಸೊ ಸೇಮ್ ವೇ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಡಿಸ್ಟೆನ್ಸ್. ಓಕೆ, ಇಫ್ ಯು ಫೈಂಡ್ ದ ಏರಿಯಾ ಅಂಡರ್ ದಿ ಗ್ರಾಫ್ ಯು ವಿಲ್ ಗೆಟ್ ಡಿಸ್ಟೆನ್ಸ್, ಬಟ್ ಸಿನ್ಸ್ ಡಿಸ್ಟೆನ್ಸ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ, ನಾವು ನೆಗೆಟಿವ್ ಸೈನ್ನ ಇಗ್ನೋರ್ ಮಾಡಬೇಕು. ಓಕೆ, ಅಂದರೆ ಏನರ್ಥ ನೋಡಿ, ಅಗೈನ್ ಕನ್ಸಿಡರ್ ದಿಸ್ ಗ್ರಾಫ್. ನಮಗೆ ಏರಿಯಾ ಆಫ್ ದಿ ಟ್ರೆಪೀಸಿಯಮ್ ಗೊತ್ತು ಮಕ್ಕಳ, ಜ್ಞಾಪಕ ಇದೆಯಾ? ವಾಟ್ ಈಸ್ ದಿ ಏರಿಯಾ ಆಫ್ ದಿ ಟ್ರೆಪೀಸಿಯಮ್? ನೋಡಿ, ಏರಿಯಾ ಆಫ್ ಟ್ರೆಪೀಸಿಯಮ್ ಈಸ್ ಈಕ್ವಲ್ ಟು ಪ್ಲಸ್ 100 ಸ್ಕ್ವೇರ್ ಯೂನಿಟ್ಸ್ ಬಂದಿತ್ತು ನಮಗೆ ಅಲ್ವಾ? ಓಕೆ, ಇದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಬಟ್ ವಾಟ್ ಈಸ್ ದಿ ಏರಿಯಾ ಆಫ್ ಟ್ರಯಾಂಗಲ್?
ಏರಿಯಾ ಆಫ್ ಟ್ರಯಾಂಗಲ್ ಇದನ್ನು ಕ್ಯಾಲ್ಕುಲೇಟ್ ಮಾಡೋಣ ನೋಡಿ. ಹಾಫ್ ಇಂಟು ಬೇಸ್ ಅಂದರೆ ಇದು ಮಕ್ಕಳ, ವಾಟ್ ಈಸ್ ದಿಸ್ ಈಸ್ 5 ಯೂನಿಟ್ಸ್. ಓಕೆ, ಹಾಫ್ ಇಂಟು ಬೇಸ್. ವಾಟ್ ಈಸ್ ದಿ ಹೈಟ್? ಹೈಟನ್ನು ನಾವು ಲಾಸ್ಟು -10 ಯೂನಿಟ್ಸ್ ಅಂತ ತೊಗೊಂಡಿದ್ವಿ ವೆನ್ ವಿ ಕ್ಯಾಲ್ಕುಲೇಟೆಡ್ ಡಿಸ್ಪ್ಲೇಸ್ಮೆಂಟ್. ಬಟ್ ನಾವು ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡ್ತಿರೋದ್ರಿಂದ ವಿ ಇಗ್ನೋರ್ ದಿಸ್ ಸೈನ್, ವಿ ವಿಲ್ ಟೇಕ್ ಇಟ್ ಆ್ಯಸ್ ಪಾಸಿಟಿವ್. ಸೊ ಇಂಟು 10, ಸೊ 2 5s are 10, so it is 25 square units. Now what is the area of under the graph? Area under the graph is equal to 100 plus 25, which is 125 square units. Now what is the distance travelled? So distance travelled by the object is equal to 125 meters. 125 meters. Okay, so ನೋಡಿ ಮಕ್ಕಳ, the distance travelled is 125 meters. ಅಂದರೆ ಏನು ಗೊತ್ತಾ, ಫ್ರಮ್ O ಇಂದ C ತನಕ 100 meters ಡಿಸ್ಟೆನ್ಸ್ ಇದು. ಫ್ರಮ್ O to C it travels 100 meters ಡಿಸ್ಟೆನ್ಸ್. ಮತ್ತೆ ವಾಪಸ್ ಬರುತ್ತಲ್ಲ ಅದು ಫ್ರಮ್ C to B ವಾಪಸ್ ಇಟ್ ಕಮ್ಸ್ ಎಷ್ಟು 25 meters ಬರುತ್ತೆ ಮತ್ತೆ ವಾಪಸ್. ಸೊ ವಾಟ್ ಈಸ್ ದ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್? 100 plus 25. 100 plus 25. ಸೊ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಈಸ್ 125 meters. ಓಕೆ, ಸೊ ನಿಮ್ಗೆ ಇದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಟ್ಸ್ ಅ ಬ್ಯೂಟಿಫುಲ್ ಪ್ರಾಬ್ಲಮ್. ಮತ್ತೆ ಇದನ್ನು ವಿಡಿಯೋ ನೋಡಿ ಮಕ್ಕಳ, ಒಂದೇ ಸರ್ತಿ ನಿಮಗೆ ಅರ್ಥ ಆಗದೇ ಇರಬಹುದು, ಬಟ್ ಮತ್ತೆ ನೋಡಿ. ಥ್ಯಾಂಕ್ ಯು ವೆರಿ ಮಚ್.